ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕನ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸೊ ಆ ಟ್ರೆಂಡ್ ಕ್ರಿಯೇಟರ್ ಹಿಂದಿನ ಒಬ್ಬ ಹುಡುಗ ಕನಕ. ಸೊ ಕೊಟ್ಟೂರಿನ ಕನಕ ಈಗ ನಮ್ಮ ಜೊತೆ ಇದ್ದಾರೆ. ಸಹಜವಾಗಿ ಪ್ರತಿಯೊಬ್ರು ಕೂಡ ಆ ಹಾಡನ್ನು ಕೇಳಿದಿರಿ, ಪ್ರತಿಯೊಬ್ರು ಕೂಡ ಆ ಹಾಡನ್ನು ಗುನುಗ್ತಾ ಇದ್ರಿ. ಈ ಹಾಡು ಗುನುಗೋಕೆ ಕಾರಣ ಆಗಿದ್ದು ಹೇಗೆ? ಸೊ ಹಾಗಾದ್ರೆ ಕನಕನ ಈ ಕ್ರಿಯೇಟಿವಿಟಿ ಹಿಂದಿನ ಕತೆ ಏನು ಅನ್ನೋಂಥದ್ದನ್ನ ಕೇಳೋಕೆ ಈಗ ಕನಕ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ, ಹೇಗಿದ್ದೀರಾ ಕನಕ ಅವರೇ? ಸರ್ ನಮಸ್ತೆ, ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ? ಎಸ್, ಖಂಡಿತ ಚೆನ್ನಾಗಿದ್ದೀವಿ. ಸಹಜವಾಗಿ ಒಂದು ಸಾಲು ಹೇಳ್ಬಿಡ್ತೀವಿ, ಬಟ್ ಅದು ಈ ಹಂತಕ್ಕೆ ಹೋಗುತ್ತೆ ಅಂತ ಕಲ್ಪನೆ ಕೂಡ ಇರಲ್ಲ. ಬಟ್ ಆ ಹಾಡನ್ನ ನಿಮ್ಮ ಮುಖಾಂತರ ಹೇಳಿಸೋ ಮುಖಾಂತರ ನಿಮ್ಮ ಮಾತನ್ನ ಆರಂಭಿಸೋಣ. ಎಸ್, ಅದೇ ಸಾಲನ್ನ ಈಗ ಟಿವಿ ನಿನ್ ಮುಖಾಂತರ ಗುನ್ಗೋದಾದ್ರೆ. ಖಂಡಿತ ಸರ್. ಗುರು, ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲು ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಥ್ಯಾಂಕ್ ಯು ಸರ್. ಎಸ್, ಈಗ ಗೊತ್ತಾಗಿರುತ್ತೆ ಕನಕನ ಈ ಕ್ರಿಯೇಟಿವಿಟಿ ಹೆಂಗ್ ಶುರು ಆಯ್ತು, ಇದೆಲ್ಲವೂ ಕೂಡ ಜನರಿಗೆ ಹೆಂಗ್ ತಲುಪ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಬಟ್ ಈ ಸಾಲುಗಳ ಹಿಂದೆ ಅವರ ಪ್ಲಾನ್ ಏನಾಗಿತ್ತು, ಹೆಂಗ್ ಶುರು ಆಯ್ತು, ಅವ್ರ ಜರ್ನಿ ಬಗ್ಗೆ ಮಾತಾಡ್ತಾನೆ.